ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ನನ್ನ ಮಾರ್ನಿಂಗ್ ರೊಟೀನ್ ಹೇಗಿರುತ್ತೆ, 2 ಮಕ್ಕಳನ್ನ ಇಟ್ಕೊಂಡು ನಾನು ಮಾರ್ನಿಂಗ್ ರೊಟೀನ್ ಹೇಗೆ ಮಾಡ್ತೀನಿ, ನಮ್ಮ ಮನೇಲಿ ಹೇಗೆ ನಡೆಯುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆ ಪ್ರತಿದಿನ ಬೆಳಗ್ಗೆ ನಮ್ಮದು ಬಾರ್ಲಿ ಗಂಜಿಯಿಂದ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಹೆಲ್ತ್ ವೈಸ್ಗೋಸ್ಕರ ನಾವು ಡೈಲಿ ಮಾರ್ನಿಂಗ್ ಬಾರ್ಲಿ ಗಂಜಿನೇ. ಈಗ ಎಷ್ಟೇ ನೆಗಡಿಯಾಗಿರಲಿ, ಅದು ಮೈಗೆ ಬಾಡಿಗೆ ತಂಪಲ್ವಾ, ಸೊ ಎಷ್ಟೇ ತಂಪಾದ್ರೂ ನಾವು ಬಾರ್ಲಿ ಗಂಜಿ ಮಾತ್ರ ತುಂಬ ಎಫೆಕ್ಟಿವ್ ಆಗಿರುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಹಾಗೆ ನಾನು ಇಲ್ಲಿ ಬೆಳಗ್ಗೆ ಟಿಫನ್ಗೆ ಅಂತ ಹೆಸರು ಕಾಳು ಪಲ್ಯ ಮತ್ತು ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ದಿನ ಜೋಳದ ರೊಟ್ಟಿ ಬೇಕೇ ಬೇಕು. ನಾನು ಸುಮಾರು ದಿನ ಆಗಿತ್ತು ಜೋಳದ ರೊಟ್ಟಿ ತಿಂದಿರ. ಮಾಡೋಣ ಅಂದ್ಕೊಂಡಿದ್ದೆ, ಮಾಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ ರೊಟ್ಟಿ ಮಾಡೋಣ ಅಂಥೇಳಿ ರೊಟ್ಟಿ ಮಾಡ್ತಾಯಿದ್ದೀನಿ. ನೋಡಿ, ಗಂಜಿ ಹೀಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂಚೂರು ಉಪ್ಪು ಹಾಕ್ಕೊಂಡು ಕುಡಿದ್ರೂ ಮಸ್ತಾಗಿರುತ್ತೆ. ಇಲ್ಲಿ ಡಿಸ್ಕಷನ್ ಆಗ್ತಾಯಿದೆ ನಮ್ಮದು, ಏನು ಟಿಫನ್ ಮಾಡೋದು ಏನಿಲ್ಲ ಅಂತ ಹೇಳಿ. ದಿನ ಬೆಳಗ್ಗೆ ಇದು ಒಂದು ಗಂಜಿ ಕುಡಿತಾ ಇದೊಂದು ಡಿಸ್ಕಷನ್ ನಮ್ಮದು, ಏನು ಮಾಡೋದು, ಏನು ಟಿಫನ್ನು ಏನು ಅಂತ. ನನ್ನ ಮಗನಿಗೆ ಅವನಿಗೆ ಸ್ಕೂಲ್ಗೆ ರೊಟ್ಟಿ ಚಪಾತಿ ಅವೆಲ್ಲ ಮಕ್ಳಿಗೆ ತಿನ್ನೋಕ್ಕೆ ಬೇಗ ಆಗೋಲ್ಲ ಅಂಥೇಳಿ ರೈಸ್ ಐಟಮ್ ಏನಾದರೂ ಮಾಡಿ ಕಟ್ತಿದ್ದೆ. ಅವ್ನಿಗೆ ಈ ಸತಿ ದಿನಾನು ರೈಸ್ ಐಟಮ್ ತಿಂದು ಬೇಜಾರಲ್ವಾ ಯಾವ ಮಕ್ಳಿಗಾದ್ರು ಅಂತ ಹೇಳಿ ಇಡ್ಲಿ ಥರನ ಅಂಥೇಳಿ ಡಿಸ್ಕಷನ್ ಆಗ್ತಾಯಿದೆ. ಈಗ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೊಂದು ವಾರದಲ್ಲಿ ಒಂದು ಸತಿ ಆದರೂ ರೊಟ್ಟಿ ಬೇಕೇ ಬೇಕು ನನಗೆ. ಅದೇನೋ ಗೊತ್ತಿಲ್ಲ, ಅಷ್ಟು ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ನಾನು ರೊಟ್ಟಿಗೆ. ಮುಂಚೆ ರೊಟ್ಟಿ ಅಂದ್ರೇ ನನಗೆ ಏನೋ ಅದು ಇಷ್ಟನೇ ಆಗ್ತಿರ್ಲಿಲ್ಲ. ರೊಟ್ಟಿ ಮಾಡೋಕ್ಕೂ ಬರ್ತಿರ್ಲಿಲ್ಲ, ತಿನ್ನೋಕ್ಕಂತೂ ಮೊದಲೇ ಇಷ್ಟ ಆಗ್ತಾಯಿರಲಿಲ್ಲ ಮದುವೆಕ್ಕಿಂತ ಮುಂಚೆ. ಈಗ ರೊಟ್ಟಿಗೆ ಎಷ್ಟು ಅಡಿಕ್ಷನ್ ಆಗಿಬಿಟ್ಟಿದ್ದೀನಿ ಅಂದರೆ, ನನಗೆ ರೊಟ್ಟಿಗೆ 2 ಥರ ಪಲ್ಯ, ಸೊಪ್ಪು, ಈ ಥರ ಚಟ್ನಿ ಏನಾದರೂ ಇದ್ದುಬಿಟ್ರೆ ರೊಟ್ಟಿಗೆ ನಾನು ಇಷ್ಟ ಆಗಿಬಿಡುತ್ತೆ. ಇನ್ನು ಹೊಲದಲ್ಲಿ ಹೋಗಿ ಊಟಕ್ಕೆ ಕಟ್ಕೊಂಡು ಹೋಗ್ತಾರಲ್ಲ ಅಡುಗೆನ, ಈಗ ಹಬ್ಬ ಹುಣ್ಣಿಮೆಗೆಲ್ಲ ಆ ಥರ ಅಂದ್ರೂ ಇನ್ನೂ ಮಸ್ತ್ ಟೇಸ್ಟ್ ಕೊಡುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಅದಕ್ಕೆ ಬದನೇಕಾಯಿ ಎಣ್ಗಾಯಿ ಹೆಸರು ಕಾಳು ಪಲ್ಯ ಮಸ್ತ್ ಕಾಂಬಿನೇಷನ್ ರೊಟ್ಟಿಗೆ. ನನ್ನ ಗಂಟಲು ಸ್ವಲ್ಪ ಕಟ್ಕೊಂಡಂಗಾಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ವಾಯ್ಸು ಇದರ ಥರ ಕೇಳಿಸಿದ್ರೆ ನೋಡಿ, ಈ ಥರ ಇರುತ್ತೆ. ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಬೆಳಗ್ಗೆ ಹೊತ್ತು ನಾವು ಕಾಫಿ ಗಂಜಿ ಏನೇ ಮಾಡ್ಕೊಂಡು ಕುಡಿತಾ ಇದ್ದೀವಿ ಅಂತ ಅಂದ್ರೂ ಒಂದು ಕುತ್ಕೊಂಡು ಆರಾಮಾಗಿ ಕುಡಿದ್ವಿ ಅನ್ನೋಂಗಿಲ್ಲ. ಮಕ್ಕಳನ್ನ ಮೇಂಟೈನ್ ಮಾಡಬೇಕು, ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಟೈಮ್ ಆಗುತ್ತೆ ಅಂತ ಅಡುಗೆ ಮನೆಯಲ್ಲಿ ಕುಡಿತಾನೆ ನಾವು ಅಡುಗೆ ಮಾಡಬೇಕು. ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಅಲ್ಲ, ಬೆಳಗ್ಗೆ ಎದ್ದು ಎಷ್ಟು ಬ್ಯುಸಿ ಇರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆಗೆ ಹೋಗಿದ ತಕ್ಷಣ ಕ್ಲೀನಾಗಿ ನೈಟು ನಾವೆಲ್ಲ ಮಾಡಿಟ್ಟಿದ್ವಿ ಅಂದರೆ, ಕ್ಲೀನಾಗಿ ಪಾತ್ರೆ ಗಿತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿಟ್ಟಿದ್ವಿ ಅಂದರೆ ಏನೋ ಒಂಥರ ಪೀಸ್ಫುಲ್ ಮೈಂಡ್ ಅನಿಸುತ್ತೆ. ಎಲ್ಲರೂ ಎಲ್ಲೆಲ್ಲೋ ಹೋಗಿ ಮೈಂಡ್ ಫ್ರೆಶ್ ಮಾಡ್ಕೊಂಬರ್ತಾರೆ. ನನಗೆ ಬೆಳಗ್ಗೆ ಎದ್ದಿದ ತಕ್ಷಣ, ನಾನು ಅಡುಗೆ ಮನೆಗೆ ಹೋಗಿದ ತಕ್ಷಣ ಕ್ಲೀನಾಗಿ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಇಟ್ಟಿದ್ದಾರೆ ನೈಟು. ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲಿ ರೊಟ್ಟಿ ರೆಡಿ ಆಗ್ತಾ ಇದೆ. ಈಗ ಒಂಥರ ಖುಷಿ ಆಗುತ್ತೆ ಅಡುಗೆ ಮಾಡೋಕ್ಕೆ. ಏನಿಲ್ಲ, ಒಂದು 8-10 ರೊಟ್ಟಿ ಮಾಡಿದ್ರೆ ನನಗೆ ಅಡುಗೆ ಅಂದರೆ ಅಷ್ಟು ಇಷ್ಟ ಆಗ್ತಿಲ್ಲ. ಸ್ವಲ್ಪ ರೈಸ್ ಮಾಡ್ತೀನಿ, ಸಾಂಬಾರಿದೆ, ಅದು ಏನೋ ಮುಗಿತು ಇವತ್ತಿಂದ ಅಡುಗೆ. ತವ್ರ ಮನೇಲಿ ಒಂದು ಬೆಳಗ್ಗೆ ಟೀ ಮಾಡ್ದವಳಲ್ಲ ನಾನು. ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು, ನಾನು ಮೇಲಿನ ಕೆಲಸ ಮಾಡ್ಕೊತಿದ್ದೆ, ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಈ ಥರ. ಅದು ಏನು ಕಲ್ತನೋ ಏನೋ ಅಡುಗೆ ಮಾಡೋದು, ಹೆಂಗೆ ಕಲ್ತನೋ ಏನೋ ಒಟ್ನಲ್ಲಿ ಕಲಿತೆ ಅದು ಅಡುಗೆ ಮಾಡೋಕ್ಕೆ. ಅಂತೂ ರೊಟ್ಟಿ ಮಾಡೋಷ್ಟು ಕಲ್ತ್ಬಿಟ್ಟಿದ್ದೀನಿ ಅಂತಂದರೆ ನನ್ನಷ್ಟಕ್ಕೆ ನನಗೆ ಪ್ರೌಡ್ ಆಗುತ್ತೆ. ಈಗ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ದೀನಲ್ಲ ಅಂತ. ಇಲ್ಲಿ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಈಗ ಎಷ್ಟು ಈಸಿ ಆಗಿಬಿಟ್ಟಿದೆ ಅಂದರೆ ರೊಟ್ಟಿ ಮಾಡೋದು ನನಗೆ. ಇನ್ನು ಚಪಾತಿ ಮಾಡೋಕ್ಕೆ ಬೇಜಾರಾಗ್ಬಿಡುತ್ತೆ. ರೊಟ್ಟಿ ಮಾಡೋದು ಅಷ್ಟು ಕಷ್ಟ ಅಲ್ಲ ಅನಿಸ್ತಾ ಇದೆ ಈಗ ನನಗೆ. ಅಷ್ಟು ಈಸಿ ಆಗಿಬಿಟ್ಟಿದೆ ರೊಟ್ಟಿ ಮಾಡೋದು. ಏನು ಗೊತ್ತಾ ಫ್ರೆಂಡ್ಸ್,
ಅಡುಗೆ ಮಾಡೋದು ಕಲ್ತ ಮೇಲೇ ಮದುವೆ ಆಗಿ. ಯಾಕಂದರೆ ಒಂದು ತವ್ರ ಮನೆಯಲ್ಲಿ ನಾವು ಹೇಗೆ ಇದ್ದರೂ ಏನೇ ಮಾಡಿದ್ರು ಕೇಳೋರು ಹೇಳೋರು ಯಾರೂ ಇರೋಲ್ಲ. ಅದೇ ನೀವು ಒಂದು ಸತಿ ಗಂಡನ ಮನೆಗೆ ನೀವು ಬಂದ್ರಿ ಅಂದರೆ ಮನೇಲಿ ನಿಮ್ಮ ಹಸ್ಬೆಂಡ್ ಆಗಲಿ ನಿಮ್ಮ ಅತ್ತೆ ಆಗಲಿ ಏನೂ ಅನ್ನಲಿಲ್ಲ ಅಂದರೂ ಬೇರೆದವ್ರು ಹೇಳ್ಕೊಡೋರು ಜಾಸ್ತಿ ಜನ ಇರ್ತಾರೆ. ಸೊ ಅಡುಗೆ ಮಾಡೋದು ಕಲೀರಿ. ಯಾಕಂದರೆ ಅಡುಗೆ ಮಾಡೋದು ಕಲ್ತಿಲ್ಲ ಅಂದರೆ ಯಾರೂ ಇಲ್ದಾಗೆ ಈಗ ಒಬ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂತ ಅಂದರೆ ಅವರೆಲ್ಲಾದರೂ ಊರಿಗೋದ್ರೆ ನಾವು ಅವ್ರ ಮೇಲೆ ಡಿಪೆಂಡ್ ಆಗಿರಬೇಕಾಗತ್ತೆ. ಏನಾದರೂ ಮಾಡಿಕೊಡೋಕ್ಕಾಗಲಿ ಏನಾದರೂ ಆಗಲಿ ಎಮರ್ಜೆನ್ಸಿ ಯಾವ ಟೈಮ್ ಹೇಗೆ ಬರುತ್ತೆ ಹೇಗಿಲ್ಲ ಅನ್ನೋದು ಹೇಳೋಕ್ಕೆ ಬರೋಲ್ಲ. ಯಾವ ಟೈಮಲ್ಲಿ ಯಾರು ಹೆಂಗೆ ಕೈ ಕೊಡ್ತಾರೆ ಹೆಂಗಿಲ್ಲ ಅನ್ನೋದು. ಯಾಕಂತಂದರೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನಾನು ಒಂದು ಉಪ್ಪಿಟ್ಟು ಮಾಡೋಕ್ಕೆ ಬರ್ತಿರ್ಲಿಲ್ಲ. ಒಂದು ಉಪ್ಪಿಟ್ಟಿಗೋಸ್ಕರ ನಾನು ಯಾರ್ಯಾರ ಹತ್ರ ಏನೇನು ಅನ್ಸ್ಕೊಂಡಿದ್ದೀನಿ ಏನೇನಿಲ್ಲ ಅದೆಲ್ಲ ಫೇಸ್ ಮಾಡಿದ್ದೀನಿ ನಾನು. ಹಾಗಾಗಿ ನಿಮಗೊಂದು ಟಿಪ್ಸ್ ಹೇಳ್ತಾಯಿದ್ದೀನಿ. ಅಡುಗೆ ಮಾಡೋದು ಎಷ್ಟು ಕಷ್ಟವೇ ಇಲ್ಲ, ಎಷ್ಟು ಈಸಿ ಅಂದರೆ ಅಷ್ಟು ಈಸಿ ಇದೆ. ನೋಡಿ ಇಲ್ಲಿ ನಮ್ಮ ಮನೆಯವರು ಇಡ್ಲಿ ತೊಗೊಂಡು ಬಂದರು. ಅಷ್ಟೊತ್ತಿಗೆ ನಾನು ಹೋಗಿ ಇಡ್ಲಿ ತೊಗೊಂಡು ಬಂದುಬಿಡ್ತೀನಿ, ನೀನು ರೊಟ್ಟಿ ಮಾಡ್ತಾಯಿರು ಅಂತ ಹೇಳಿ ಇಡ್ಲಿ ತೊಗೊಂಬಂದಿದ್ದಾರೆ. ಈಗ ಅವರೇ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ರೆಡಿನೂ ಮಾಡ್ತಾರೆ. ಇಲ್ಲಿ ನನ್ನ ಮಗ ಬೆಳಗ್ಗೆ ಎದ್ದು ಅವನಿಗೆ ರೆಡಿಯಾಗು ಸ್ಕೂಲ್ಗೆ ಅಂತ ಹೇಳಿ ಇದನ್ನು ಮಾಡ್ತಾಯಿರಬೇಕು. ಇಲ್ಲ ಅಂತಂದರೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡಿರ್ತಾನೆ, ನಮ್ಮ ಪಾಡಿಗೆ ನಾವು ಅಡುಗೆ ಮಾಡ್ಕೊಳ್ತಾ ಇರ್ತೀವಿ. ಸ್ಕೂಲ್ ಟೈಮ್ ಆಗೋದೇ ಗೊತ್ತಾಗಲ್ಲ. ಅದೆಷ್ಟು ಬೇಗ ಟೈಮ್ ಓಡುತ್ತೋ ಏನೋ ಗೊತ್ತಿಲ್ಲ. ವ್ಯಾನ್ನವ್ರು ಬಂದು ನಿಂತ್ಕೊಂಡು ಹಾರ್ನ್ ಹೊಡೆದ್ಮೇಲೆ ನಮಗೆ ಸ್ಕೂಲ್ ಟೈಮ್ ಆಗಿದೆ ಅಂತ ಅಷ್ಟು ಇದರಲ್ಲಿ ನಾವು ಅವನ್ನ ಜೋರು ಮಾಡ್ತಾಯಿರ್ತೀವಿ. ನೋಡಿ ನನ್ನ ಮಗಳು ಅವನಕ್ಕಿಂತ ಮುಂಚೆ ಅವಳೇ ರೆಡಿ ಆಗಬೇಕು ಸ್ಕೂಲ್ಗೆ. ಅದೇನಂತ ಗೊತ್ತಿಲ್ಲ, ಮಮ್ಮಿ ನಾನು ಹೋಗ್ತೀನಿ ಸ್ಕೂಲ್ಗೆ ಅಂಥೇಳಿ ಹೋಗಿ ವ್ಯಾನಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾಳೆ ಅವಳು. ಒಬ್ರನ್ನ ಕಲಿತಾರೆ ಮಕ್ಕಳು. ನಮಗೆ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನಂದ್ರೆ ಗೊತ್ತಿರಲಿಲ್ಲ ಆವಾಗ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ಅಳ್ತಿದ್ವಿ. ಈಗ ನನ್ನ ಮಗ ಒಂದು ದಿವಸ ಆದರೆ 2ನೇ ದಿವಸಕ್ಕೆ ಇಲ್ಲಿ ನಾನು ತುಂಬಿದ ಮೆಣ್ಸಿನ್ಕಾಯಿ ಅಂತಾರಲ್ಲ ಅದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ರೊಟ್ಟಿ ಜೊತೆಗೆ ಆ ಥರ ತುಂಬಿದ ಮೆಣ್ಸಿನ್ಕಾಯಿ ತಿನ್ನೋದಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ರೋಬೋಟ್ ಥರ ಕೆಲಸ ಮಾಡಬೇಕು. ದೇವರು 2 ಕೈ ಕೊಡೋದು ಬದಲು 4 ಕೈ ಯಾರು ಕೊಟ್ಟಿದ್ದರೆ ಎಷ್ಟು ಚೆನ್ನಾಗಿರೋದು ಅಂತ ಅನ್ನಿಸ್ತಾ ಇದೆ. ಆ ಕಡೆ ರೊಟ್ಟಿ ಬೇಯಿಸ್ಕೋತಾ ಈ ಕಡೆ ಮೆಣ್ಸಿನ್ಕಾಯಿ ಇದು ಮಾಡ್ತಾಯಿದ್ದೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ರೊಟ್ಟಿ ಉಬ್ಬುತ್ತಾ ಇದೆ ಅಂತ. ನನಗೆ ಮೊದಲು ರೊಟ್ಟಿ ಮಾಡಬೇಕಾದ್ರೆ ಪೂರ್ತಿ ಹೋಳಿಗೆ ಮನೆಗೆ ಹತ್ಕೊಂಡ್ಬಿಟ್ಟಿರೋದು. ಅಷ್ಟು ಕೆಟ್ಟವಾಗಿ ಉದ್ದುತ್ತಾ ಇದೆ ನನ್ನ ರೊಟ್ಟಿನ. ಇವಾಗ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂದರೆ ನನಗೆ ಒಂಥರ ಖುಷಿ ಆಗ್ತಾಯಿದೆ, ಇಷ್ಟು ಚೆನ್ನಾಗಿ ನಾನು ಅಡುಗೆ ಮಾಡ್ತಾಯಿದ್ದೀನ ಅಂತ. ಈ ಥರ ಉಬ್ಬಿ ಬಂದರೆ ರೊಟ್ಟಿ ಎಷ್ಟು ನೀಟಾಗಿ ಬೆಂದಿರುತ್ತೆ ಅಲ್ವಾ. ಕೂಗಲ್ಲೇ ಅಲ್ಲಿ ಮುಂದೋಗಿ ಕೂಗ್ರಿ. ಹೋದ್ವಾ ಕೋಳಿ ನಡಿ ನಿನ್ ಜಡಿ ನೋಡು. ನಮ್ಮ ಮನೇಲಿ ಪೂಜೆನೂ ಆಯಿತು. ಇನ್ನು ತಟ್ಟೆ ಹೀಗಿದೆ. ಇಲ್ಲಿ ಮೆಣ್ಸಿನ್ಕಾಯಿ ತುಂಬಿದ ಮೆಣ್ಸಿನ್ಕಾಯಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ನಾನವತ್ತು ಟೈಮ್ ಇರಲಿಲ್ಲ ನನಗೆ ಅದು ಫಿಲ್ಲಿಂಗ್ ಮಾಡ್ಕೊಳ್ಳೋಕ್ಕೆ. ಇನ್ನೊಂದು ರೆಸಿಪಿ ಇದೆ, ಅದನ್ನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದನ್ನು ನಾನು ಏನು ಮಾಡಿದ್ದೀನಿ ಅಂದರೆ ಶೇಂಗಾ ಚಟ್ನಿ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಕುಯ್ದುಬಿಟ್ಟು ತುಂಬಿದ್ದೀನಿ. ಅದಕ್ಕೆ ತುಂಬಿಟ್ಟು ಸ್ವಲ್ಪ ಎಣ್ಣೆ ರೊಟ್ಟಿ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿದ್ದೀನಿ. ಎಷ್ಟು ಟೇಸ್ಟಿಯಾಗಿ ಬಂದಿತ್ತು ಅಂದರೆ ನಮ್ಮ ಮನೆಯವರು ತಿನ್ನಲಿಲ್ದವ್ರು ತಿಂದಿದ್ದಾರೆ, ಅಷ್ಟು ಟೇಸ್ಟಿಯಾಗಿ ಬಂದಿತ್ತು ಅದು. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ.
ಟೇಸ್ಟ್ ನೀವೊಂದ್ಸತಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ನನ್ನ ಮಾರ್ನಿಂಗ್ ರೊಟೀನ್ ಹೀಗಿರುತ್ತೆ. ಬ್ಯುಸಿ ಲೈಫ್ ಬೆಳಗ್ಗೆ ಹೊತ್ತು ಮಾತ್ರ. ಅದು ಇಂಥ ಮಗಳನ್ನ ಇಟ್ಕೊಂಡು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಬಾಯ್ ಮಾಡುವ. ಬಾಯ್ ಅನ್ನು ಸರಿಯಾಗಿ ಬಾಯ್ ಅನ್ಬೇಕು. ಬಾಯ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.